ಈಗ ಬರ್ರಿ ಒಂದು ಕಾರಿನ ಕಾರ್ಖಾನೆ. ಯಾವುದರ ಕಾರ್ಖಾನೆ? ಅಂದ್ರೆ ಕಾರನ್ನ ಉತ್ಪಾದನೆ ಮಾಡುವಂತ ಕಾರ್ಖಾನೆ ಇದೆ. ಅದು ಏನ್ ಮಾಡತ್ತೆ? 13 ತಿಂಗಳಿನಲ್ಲಿ 14,820 ಕಾರುಗಳನ್ನ ಉತ್ಪಾದಿಸುತ್ತದೆ. ಟೋಟಲ್ ಆಗಿ 13 ತಿಂಗಳಾಗ 14,820 ಕಾರುಗಳನ್ನ ಉತ್ಪಾದನೆ ಮಾಡತ್ತೆ. ಹಾಗಾದ್ರೆ ಆ ಕಾರ್ಖಾನೆಯು ಒಂದು ತಿಂಗಳಲ್ಲಿ ಉತ್ಪಾದಿಸಿದ ಕಾರುಗಳ ಸಂಖ್ಯೆ ಎಷ್ಟು? ಹೆಂಗ್ ಮಾಡ್ಬೇಕು? ಎಷ್ಟು ಹೆಂಗ್ ಮಾಡ್ಬೇಕು ಇದನ್ನ? ಯಾವ್ದನ್ನ 13ರಿಂದ ಯಾವ್ದನ್ನ ಭಾಗಿಸ್ಬೇಕು? ಯಾಕೇಳ್ರಿ ಇದು ಟೋಟಲ್ ಸಂಖ್ಯೆ ನಮ್ದು 13 ತಿಂಗಳಲ್ಲಿ ಆಗಿರುವಂತದ್ದು. ಓಕೆನಾ? ಆ 13 ತಿಂಗಳಲ್ಲಿ ಮಾರಾಟ ಮಾಡಿದಂತ ಕಾರುಗಳ ಸಂಖ್ಯೆ ಇದು. ಅದನ್ನ ನಾವು ಒಂದು ತಿಂಗಳ ಕಂಡು ಹಿಡ್ಕೋಬೇಕಂದ್ರ ಆ ಒಟ್ಟು ಸಂಖ್ಯೆಯನ್ನ ಒಟ್ಟು ತಿಂಗಳಿನಿಂದ ಭಾಗಿಸಿದಾಗ ನಮ್ಗ ಒಂದು ತಿಂಗಳಿಗೆ ಎಷ್ಟು ಮಾರಾಟ ಆಗುವ ಸಿಗ್ತೈತಿ. ಓಕೆನಾ? ಈಗ ನೋಡ್ರಿ ನಾವ್ ಇಷ್ಟ ದಿನ ಹೆಂಗ್ ಮಾಡಿದೀವಿ? ಎಲ್ಲಾನು ಮಗ್ಗಿ ಬಂದ್ರ ಭಾಗಾಕಾರ, ಹೌದಾ ಇಲ್ಲ? ಮಗ್ಗಿ ಬರ್ಲಿಲ್ಲ ಅಂದ್ರೆ ಭಾಗಾಕಾರ ಲೆಕ್ಕ ಬರಂಗಿಲ್ಲ, ಹೌದು? ಈಗ ಮಗ್ಗಿ ಬರ್ಲಿಲ್ಲ ಅಂದ್ರೂ ಕೂಡ ಹೆಂಗ್ ಮಾಡ್ಬೇಕು ಮಾಡೋಣ? ಈಗ ನಮ್ಗೆ ಮಗ್ಗಿ ಬರಂಗಿಲ್ಲಪ್ಪ. ಈಗ ಏನ ಮಾರುತಿಯ ಮಗ್ಗಿ ಬರ್ದೇ ಇದ್ದಾಗ ಹೆಂಗ್ ಮಾಡ್ಬೇಕು ನೋಡ್ರಿ? 13ರಿಂದ ಭಾಗಿಸ್ಬೇಕಾಯ್ತು. ಎಷ್ಟನ್ನ? 14,820. ಓಕೆನಾ? ಈಗ ನೋಡ್ರಿ ಮೊದಲ ನಾವು ಭಾಗಾಕಾರವನ್ನ ಯಾವಾಗಿದ್ರು ಒಂದು ಸಂಖ್ಯೆಯಿಂದ ಭಾಗಿಸ್ಕೊಂತ ಹೋಗ್ತೀವಿ. ಆದ್ರೆ ಇಲ್ಲ ಒಂದೇ ಸಂಖ್ಯೆ ಬರೀ ನೋಡ್ರಿ ನಮ್ಗಿಲ್ಲ ಒಂದು ಅನ್ನೋದು ಇದಕ್ಕಿಂತ ಚಿಕ್ಕದಾಗತ್ತೆ ಅಂದಾಗ ನಾವು ಏನ್ ಮಾಡ್ತೀವಿ? ಮುಂದಿನ ಸಂಖ್ಯೆನ 2 ನೋಡ್ಕೊಂತೀವಿ. ಅವಾಗಿಲ್ಲ ಇದು 13 ಐತಿ, ಇದು 14 ಐತಿ. ಇದು ಮುಂದಿನೆಲ್ಲ ಬಿಡ್ರಿ 14,000 ಆಯ್ತು. 13 ತಿಂಗಳಲ್ಲಿ 14,000 ಒಂದೊಂದು ತಿಂಗಳಿಗೆ ಎಷ್ಟು ಮಾರಿದಂಗ ಆಯ್ತು ಹೇಳ್ರಿ ನೋಡೋಣ? ಒಂದ್ ತಿಂಗಳಿಗೆ 13 ತಿಂಗಳಿಗೆ 14,000 ಆಗಿದಾವ. ಮ್ಯಾಲಿಂದ 820 ಬಿಡ್ರಿ, ಸದ್ಯಕ್ಕೆ ನಮಗೆ ಮಗ್ಗಿ ಬರಂಗಿಲ್ಲ. ಮಗ್ಗಿ ಇಲ್ದೆ ತಿಂಗಳಿಗೆ ಎಷ್ಟು ಬಂದವು? ಒಂದೊಂದು 1000 ಅಂತ ಮಾರ್ತೀವ, ಹೌದು? ಒಂದ್ ತಿಂಗಳಿಗೆ ಒಂದೊಂದು 1000 ಅಂದ್ರ 14 ತಿಂಗಳಿಗೆ ಎಷ್ಟಾಗುತ್ತೆ? 13 ತಿಂಗಳಿಗೆ 13,000 ಮಾಡ್ತೀವಿಲ್ಲ? ಎಷ್ಟು ಮಾರಿದೀವಿ? 13 ತಿಂಗಳಿಗೆ 13,000 ಮಾರಿದೀವಿ. ಈಗ ನೋಡ್ರಿ 0 2 8 8 4 3 ಕಳೆದ್ರ 1 1 ಹೋದ್ರ 0. ಇವಾಗ ನೋಡ್ರಿ 1,820 ಬಂತು. ಅರ್ಥ ಆಗ್ತಿದೆಯಾ? ಒಂದು ತಿಂಗಳಿಗೆ 1,000 ಕಾರುಗಳಂತೆ ಮಾರಿದಾಗ 13 ತಿಂಗಳಿಗೆ 13,000 ಆಯ್ತು. ಅರ್ಥ ಆಗಿದೆಯಿಲ್ಲ? ಮಗ್ಗಿ ಇಲ್ಲದೆ ಬಿಡ್ಸಾಕತ್ತೀವಿ ಇದನ್ನ. ಈಗ ನೆಕ್ಸ್ಟ್ ನೋಡ್ರಿ 1,820 ಅಂದ್ರೆ ಇಲ್ಲಿ 18 ಅಂತಿದೆ. 18 100 ಆಗುತ್ತೆ. 1,800. ಹಂಗಾರೆ ತಿಂಗಳಿಗೆ ಎಷ್ಟು 100ಗಳನ್ನ ಮಾರಿದಂಗ ಆಗತ್ತೆ? ಒಂದ್ ತಿಂಗಳಿಗೆ 13 ತಿಂಗಳಿಗೆ 100 ಮಾರ್ಬೋದು, ಹೌದಾ ಇಲ್ಲ? ಒಂದ್ ತಿಂಗಳಿಗೆ 100 ಅಂತೆ ಮಾರಿದೀವಿ. 13 ತಿಂಗಳಿಗೆ ಎಷ್ಟು 100 ಕಾರುಗಳನ್ನು ಮಾರ್ತೀವಿ? 1,300. 1300 ಅಥವಾ 1,300 ಕಾರುಗಳನ್ನ ಮಾರಿದ್ರಿ. ಈಗ ನೋಡ್ರಿ 0 2 2 8 3 ಕಳೆದ್ರ 5 1 1 ಕಳೆದ್ರ 0. ಇವಾಗ ಎಷ್ಟು ಉಳಿತು? 520 ಉಳಿತು. ಈಗ ನೋಡ್ರಿ 100 ಅಂತೂ ಮಾರಕ್ ಬರಂಗಿಲ್ಲ. ಯಾಕೆ ಬರಂಗಿಲ್ಲ? 100 ಕಾರುಗಳನ್ನ ಮಾರಿದ್ವಿ ಅಂದ್ರೆ 13 ತಿಂಗಳಿಗೆ 1300 ಆಗಿಬಿಡ್ತಾರೆ. ಬಟ್ ಇಲ್ಲಿ ಬರೀ ನಮಗೆ 520 ಇರೋದ್ರಿಂದ 100 ಅಂತೂ ಮಾರಕ್ ಬರಂಗಿಲ್ಲ. 50ರಂತೆ ಮಾರಿದ್ರ 50ರಂತೆ ಮಾರಿದ್ರ ಎಷ್ಟಾಗತ್ತೆ? 650 ಆಗುತ್ತಿಲ್ಲ ಅಂದಾಗ ಇದಕ್ಕಿಂತ ಜಾಸ್ತಿನ ಅದು ಇಲ್ಲ. ಬರೀ ನಾವು 520 ಇದಾವೆ. ಒಂದ್ 40 ಮಾರ್ಬೋದ ಒಂದ್ ತಿಂಗಳಿಗೆ? ತಿಂಗಳಿಗೆ 40ರಂತೆ ಮಾರಿದ್ರ 13 ನಾಲ್ಕಲೆ ಇಲ್ಲ 13 ತಿಂಗಳಾಯ್ತು. ಒಂದ್ ತಿಂಗಳಿಗೆ 40 ಕಾರ್ ಮಾರಿದ್ರಿ ಅಂದ್ರ ನೋಡ್ರಿ 40 ಗುಣಿಸು 13 3 ಅಲ್ಲ 3 3 ನಾಲ್ಕಲ 13 ಆಗುತ್ತೆ. 13 ಸೊನ್ನೆಲ್ಲ 0 13 ನಾಲ್ಕಲ 52 520. ಒಂದ್ ತಿಂಗಳಿಗೆ 40 ಕಾರ್ ಮಾರಿದ್ವಿ ಅಂದ್ರ 13 ತಿಂಗಳಿಗೆ 520 ಕಾರ್ ಮಾರಾಟ ಆದವು. ಓಕೆನಾ? ಈಗ ಒಂದ್ ತಿಂಗಳಿಗೆ 40 ಹಾಕಿದೀವಿ. 13 ತಿಂಗಳಿಗೆ 520 ಆಯ್ತು. ಇವಾಗ ನೋಡ್ರಿ 1ರಾಗ 1 ಕಳೆದ 0, 2ರಾಗ 2 ಹೋದ್ರು, 5ರಾಗ 5 ಹೋದ್ರು. ಇವಾಗ ನೋಡ್ರಿ ಮಗ್ಗಿ ಬರದೇ ಇರೋರ್ಗಿದ್ದು ಯಾರಿಗೆ ಮಗ್ಗಿ ಬರಂಗಿಲ್ಲ ಅವಾಗ ಯೂಸ್ ಮಾಡುವಂತ ಇನ್ನೊಂದು ವಿಧಾನ.
ಇವಾಗ ಇವನ್ನೆಲ್ಲ ಕೂಡಿಸಿ ಏನ್ ಮಾಡ್ಬೇಕು ಇವನ್ನ ನೋಡ್ರಿ. ಸೊನ್ನೆಗೆ 0 0 4 ಒಂದಕ್ಕೆ 1 ಇಲ್ಲಿ ಒಂದಿದೆ, ಈ ಕೆಳಗೆ ಏನೂ ಇಲ್ಲ ಅಂದ್ರೆ ಎಷ್ಟು ಬಂತ ಆನ್ಸರು? ಎಷ್ಟು ಬಂತು? 1140. ಟೋಟಲ್ 13 ತಿಂಗಳಾಗ 14,820 ಕಾರುಗಳ ಮಾರಾಟ ಅದು. ಅಂದ್ರೆ ಒಂದು ತಿಂಗಳಾಗ 1,140 ಕಾರ ಮಾರಾಟ ಅದು. ಸರಿನಾ? ಇದು ಮಗ್ಗಿ ಬರ್ದೇ ಇರೋದು. ಇಲ್ಲಪ್ಪ ಮಗ್ಗಿಯಿಂದ ಮಾಡಿದ್ರೆ ಏನಾದ್ರು ಚೇಂಜ್ ಬರುತ್ತೆ ಅನ್ನೋರಿದ್ದೀರಾ? ಮಗ್ಗಿಯಿಂದ ಮಾಡಿದ್ರಿ ಚೇಂಜ್ ಬರುತ್ತಾ? ಚೆಕ್ ಮಾಡ್ಬೇಕಾ? ಅರ್ಜೆಂಟ್ ಡೌಟ್ ಐತೆ ಅಂತ ಚೆಕ್ ಮಾಡಿದ್ರೆ ಚೆಕ್ ಮಾಡೋಣ. ಈಗ ಮಗ್ಗಿ ಇಲ್ವೇ ಮಾಡಿರೋದು ಇದು. ಓಕೆನಾ? ಮಗ್ಗಿಯನ್ನು ತಗೊಂಡ್ ಮಾಡಿದಾಗ ನೋಡ್ರಿ 14,820. ಓಕೆನಾ? ಮಗ್ಗಿಯಿಂದ ಮಾಡಿರೋದು 13 ಒಂದನೇ ಹಾಕ್ಬೇಕು. ಯಾಕೆ ಹೇಳ್ರಿ? ಮೊದಲ ಸಂಖ್ಯೆ 14 ಒಂದು ತಗೋಬೇಕು. ಬಟ್ ಒಂದನ್ನ ಡಿವೈಡ್ ಮಾಡಕ್ ಆಗಂಗಿಲ್ಲಲ್ಲ. ಒಂದು ಇದಕ್ಕಿಂತ ಚಿಕ್ಕದಿರೋದ್ರಿಂದ ಮುಂದಿನ ಸಂಖ್ಯೆನ ತಗೊಂತೀವಿ. ಹಾ 13 ಒಂದ ಈ 14ರಲ್ಲಿ 13 ಕಳೆದ್ರೆ ಎಷ್ಟು ಉಳಿತು? 4ರಲ್ಲಿ 3 ಕಳೆದ್ರ 1 ಒಂದಕ್ಕೆ 1 ಹೋದ್ರ 0. ನೆಕ್ಸ್ಟ್ ಏನ್ ಮಾಡ್ಬೇಕು ಇವಾಗ? 8ಅನ್ನ ಇಳಿಸ್ಕೋಬೇಕು. ಓಕೆನಾ? 18 ಮತ್ತು 13 ಒಂದ 13. 8ರಾಗ 3 ಹೋದ್ರೆ 5 ಒಂದ್ರಾಗ 1 ಹೋದ್ರೆ 5 ಉಳಿತು. ನೆಕ್ಸ್ಟ್ ಏನ್ ಮಾಡ್ಬೇಕು? 2ಅನ್ನ ಕೆಳಗೆ ಇಳಿಸ್ಕೊಂತೀವಿ. 13 4 52. 0 0 ಆಯ್ತಿಲ್ಲ. 2ರಾಗ 2 ಕಳೆದ್ರೆ 0, 5ರಾಗ 5 ಕಳೆದ್ರೆ 0. ಮುಗಿತಲ್ಲ ಲೆಕ್ಕ? ಮುಗಿತಾ? ಯಾಕೆ? ಸೊನ್ನೆ ಐತಲ್ಲ. ಬಟ್ 13ರಾಗ 0 ಇಲ್ಲಲ್ಲ. 0 ಐತೆ 13ರಾಗ ಇಲ್ಲ. 13ರಾಗ 0 ಐತೆ ಇಲ್ಲ. 13 0 ಇಲ್ಲ 0. ನಾವೇನ್ ಮಾಡ್ತೀವಿ? ಕೆಲವೊಂದು ಗಡಿಬಿಡಿ ಒಳಗ ಇಷ್ಟು ಬಂದು ಮುಗಿತಂದು ತಗೊಂಡೋಗ್ಬಿಡ್ತೀವಿ. ಟೀಚರ್ ತಪ್ಪಂದಾಗ ಮೀಸ್ನ ಕರೆಕ್ಟ್ ಮಾಡಿದ್ದೆ ತಪ್ಪಂದ್ರಿ ಅಂತೀವಿ. ಬಟ್ 0 ಬಂದ್ರು ಕೂಡ ಅದನ್ನು ನಾವಿಲ್ಲೇ ಪೂರ್ಣವಾಗಿ ಭಾಗಿಸ್ಬೇಕು. ಇವಾಗ ನೋಡ್ರಿ ನಿಮ್ಮ ಭಾಗಲಬ್ಧ ಏನ್ ಬಂತು? ಇಲ್ಲಿ ನಾವು ಮಗ್ಗಿ ಇಲ್ಲದೆ ಮಾಡಿದಾಗ ಏನ್ ಬಂದಿತ್ತು? ಕರೆಕ್ಟ್. ಹಂಗಾದ್ರೆ ಮಗ್ಗಿಯಿಂದಾದ್ರೂ ಮಾಡ್ಬೋದು ಭಾಗಾಕಾರವನ್ನ. ಮಗ್ಗಿ ಇಲ್ಲದೆ ಇದ್ರೆ ಹಿಂಗಾದ್ರೂ ಮಾಡ್ಕೋಬಹುದು. ಎರಡು ವಿಧಾನ ಅರ್ಥ ಆಯ್ತಾ? ಓಕೆ.